ನಾನು ಈ ಧ್ವಜವನ್ನು ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದ ಧ್ವಜಾರೋಹಣದವರೆಗೆ ಸುರಕ್ಷಿತವಾಗಿ ತಮ್ಮಲ್ಲಿ ಸುಪರ್ದಿಗೆ ಏರುತ್ತೇನೆ. ನಾನು ಈ ಕರ್ತವ್ಯವನ್ನು ಶ್ರದ್ಧಾವಾಗಿ ನಿರ್ವಹಿಸಲು ಬದ್ಧನಾಗಿರುತ್ತೇನೆ. ಇದೀಗ ವೇದಿಕೆಯ ಕಾರ್ಯಕ್ರಮಗಳು ಪ್ರಾರಂಭ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವರ 2025ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗೌರವಾನ್ವಿತ ಕೇಂದ್ರ ವಲಯ ಐಜಿಪಿ ಸಾಹೇಬರಿಗೆ ಮೊದಲಿಗೆ ವಂದಿಸುತ್ತಾ ಸ್ವಾಗತವನ್ನು ಬಯಸುತ್ತೇನೆ. ಪೊಲೀಸರು ಕಾನೂನು ಸುವ್ಯವಸ್ಥೆ ಅಡಿಯಲ್ಲಿ ನಿರಂತರವಾಗಿ ಕರ್ತವ್ಯ ನಿರ್ವಹಿಸುವ ಮಧ್ಯೆ ವಿಕಾಸಕ್ಕಾಗಿ ವರ್ಷಕ್ಕೊಮ್ಮೆ ಕ್ರೀಡಾಕೂಟವನ್ನು ನಡೆಸುತ್ತಿದ್ದರು. ಕೆಜಿಎಫ್ನಲ್ಲಿ 3 ದಿನಗಳ ಕಾಲ ನಡೆದ ಪೊಲೀಸ್ ಕ್ರೀಡಾಕೂಟದಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ಎಲ್ಲ ರೀತಿಯ ಕ್ರೀಡೆಗಳನ್ನು ನಡೆಸಲಾಯಿತು. ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 2025ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿರುತ್ತಾರೆ. ಕೆಜಿಎಫ್ ಪೊಲೀಸ್ ಜಿಲ್ಲೆಯ 2025ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೇಂದ್ರ ವಲಯ ಐಜಿಪಿ ಗೌರವಾನ್ವಿತ ಶ್ರೀ ಲಾಬುರಾಮ್ IPS ಸಾಹೇಬರು ಅವರಿಗೂ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳೇ, ಮಕ್ಕಳೇ, ಜನಪ್ರತಿನಿಧಿಗಳೇ, ಪತ್ರಿಕಾ ಮಿತ್ರಗಳೇ, ಮಾಧ್ಯಮ ಮಿತ್ರಗಳಿಗೆ, ಎಲ್ಲ ಗಣ್ಯರೇ, ನಿಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ವೆಲ್ಕಮ್ ASP ಮುಳಬಾಗಿಲು ಮನೀಷಾ ಮೇಡಮ್. ವೇದಿಕೆಗೆ ಇವರು ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಜಿಲ್ಲಾ ಪೊಲೀಸ್ ವತಿಯಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ತಮ್ಮೆಲ್ಲರೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. CPC ಟೂರ್ನಲ್ ಕೆಲಸಪಡಿ PS ಇವರು 2ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. 100 ಮೀಟರ್ ಓಟದಲ್ಲಿ ಶ್ರೀನಾಥ್ ಅವರಿಗೆ ಅಭಿನಂದಿಸಿ ಜೋರಾಗಿ ಬರಬೇಕು. ನೆಕ್ಸ್ಟ್ ಅನಿಲ್ ಕುಮಾರ್ CPC 32 ಬೇದಮಂಗಲ PS ಇವರು 3ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಜೋರ ಚಪ್ಪಾಳೆಯೊಂದಿಗೆ ಬರಬೇಕು.
ಈಗ ಗೆಸ್ಟ್ APC 33 ಶೈಲಾ ಘಟರಪ್ಪ ಸದಸ್ಯ APC 33 ಇವರು ಮೊದಲ ಬಹುಮಾನ ಪಡ್ಕೊಂಡಿದ್ದಾರೆ. ಶೈಲಾ SN ವೈಪರ್ ನಾನ್ಸಮಿ DR ಅವರು ಇವರು 2ನೇ ಬಹುಮಾನ ಪಡ್ಕೊಂಡು ದಯಮಾಡಿ ವೇದಿಕೆಗೆ ಬರಬೇಕು. 3ನೇ ಬಹುಮಾನ ಪಡ್ಕೊಂಡಿದ್ದಾರೆ. ಜೋರ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹ ಮಾಡಬೇಕು. ನೆಕ್ಸ್ಟ್ ಸರ್ ಬಾಂಬ್ ಇನ್ ದ ಸಿಟಿ ಗೆಸ್ಟ್ ಇವೆಂಟ್ ಅಲ್ಲಿ ಸರ್ ಬಾಂಬ್ ಇನ್ ದ ಸಿಟಿ ಥರ್ಡ್ ಪ್ಲೇಸ್ ಸರ್ ಗೆಸ್ಟ್ ಇವೆಂಟ್ ಮೊದಲೇ ಬಹುಮಾನ ಕೊಡ್ತಾರೆ. ಕ್ಲಾಪ್ಸ್ ಮಾಡಿದ್ದೀರಾ ಜೋರಾಗಿ ಸರ್. 3 ಜನ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ತಗೊಂಡಿದ್ದಾರೆ ಸರ್. ನೆಕ್ಸ್ಟ್ ಆಫೀಸರ್ಸು ಈಗ ಸಂಘ ಕ್ರೀಡಾ ನಮ್ಮ ಮಾನ್ಯ SP ಸಾಹೇಬರು ಶ್ರೀ ಶಿವಾಂಶು ರಜಪೂತ್ ಅದೇ ರೀತಿಯಾಗಿ ಶಟಲ್ ಬ್ಯಾಡ್ಮಿಂಟನ್ ಫಾರ್ ಇನ್ಸ್ಪೆಕ್ಟರ್ಸ್ ಸಿಂಗಲ್ ಸರ್ ಸರ್ 3ನೇ ಬಹುಮಾನ ಚಪ್ಪಾಳೆ ಮುಖಾಂತರ ಶ್ರೀಧರನ್ನು ಪ್ರೋತ್ಸಾಹಿಸೋಣ. ನೆಕ್ಸ್ಟ್ ಲಯನ್ಸ್ CPI ಕಾಮಸಮುದ್ರಂ ಸರ್ ಹೇಳಿದ್ರು ಫಸ್ಟ್ ಶಟಲ್ ಬ್ಯಾಡ್ಮಿಂಟನ್ ಡಬಲ್ಸ್ PI ಬಂಗಾರಪೇಟೆ. ನೆಕ್ಸ್ಟ್ ಕಾಣಿಸಲ್ಲ. ನೆಕ್ಸ್ಟ್ ಶಟಲ್ ಬ್ಯಾಡ್ಮಿಂಟನ್ ಫಾರ್ PSA RSA ಡಬಲ್ಸ್ ಅಲ್ಲಿ ಡಬಲ್ ನಾಗಪ್ಪ ಮತ್ತು ಯಮನಪ್ಪ ರನ್ನರ್ಸ್ ಆಗಿದ್ದಾರೆ ಸರ್. ಸೆಕೆಂಡ್ ಪ್ಲೇಸ್ ನಾಗಪ್ಪ ಮತ್ತು ಯಮನಪ್ಪ ಇಬ್ಬರು. ಸೆಕೆಂಡ್ ಮಾರ್ಕಂಡೇಯ ಸರ್ CPI ಉರ್ಗಂಗುತ್ತ ಚಪ್ಪಾಳೆ ಮಾರ್ಕಂಡೇಯ ಸರ್ಗೆ ಅಭಿನಂದನೆಗಳು. ನೆಕ್ಸ್ಟ್ ರಂಗಸ್ವಾಮಿ ಸರ್ CPI ಬೇದ್ಮಂಗ್ಳ ವೃತ್ತ. ಪುಣೆ 45 ಮಹೇಶ್ ಮಾಲಿಕ್ मला ಜೋರ ಚಪ್ಪಾಳೆಗೆ ಅಭಿನಂದಿಸಬೇಕು. ಥರ್ಡ್ ಪ್ಲೇಸ್ ಸುಷ್ಮಿತಾ ಅವರು WPSI DPO ಸೋಗ ಆಫೀಸರ್ DPO KGF ಇವರು ಥರ್ಡ್ ಪ್ಲೇಸ್. ನೆಕ್ಸ್ಟ್ CPI ಬೇದ್ಮಂಗ್ಳ ವೃತ್ತ ಇವರು ಬಿಸ್ಕಟ್ CN ಪೊಲೀಸ್ ಠಾಣೆ. ನೆಕ್ಸ್ಟ್ ಪುಣೆ 45 ಗುರುರಾಜ್ ರೈಫಲ್ ಶೂಟಿಂಗ್ ಅಲ್ಲಿ ಮೊದಲ ಮನೆಗೆ ಸಾವಿರ. ನೆಕ್ಸ್ಟ್ ರೈಫಲ್ ಶೂಟಿಂಗ್ SLR ಅಲ್ಲಿ CPI ಆರ್ಪೇಟ್. ನೆಕ್ಸ್ಟ್ ರೈಫಲ್ ಶೂಟಿಂಗ್ ಕಾಂಪಿಟೇಷನ್ ಫಾರ್ AS and PSI SLR ರೈಫಲ್ ಶೂಟಿಂಗ್ ಕಾಂಪಿಟೇಷನ್ ಅಲ್ಲಿ AS ಮತ್ತು PSI ಅವರಿಗೆ ರವಣ ಫಸ್ಟ್ ಪ್ಲೇಸ್ ಪುರಾಣ ಪೊಲೀಸ್ ಠಾಣೆ ಗುರುರಾಜ್ ಸಿಂಧಿಕಲ್. ಎಷ್ಟು 9 mm ಶೂಟ್ 9 mm ಪಿಸ್ತೂಲ್ ADR. ನೆಕ್ಸ್ಟ್ ಮಾರ್ಕಂಡೇಯ ಅವರು CPI 51 ಸ್ಕೋರ್ ಮಾಡಿದ್ದಾರೆ ಸರ್ ಔಟ್ ಆಫ್ 100. ಮಹೇಶ್ ಮಾಲಿ ಅವರು ಥರ್ಡ್ ಪ್ಲೇಸ್. ಜಾವಲಿನ್ ಥ್ರೋ ಪಾಪ PSI ಆಫೀಸರ್ಸ್ ಅಬಲ್. ಮಾರ್ಕಂಡೇಯ CPI ಎವೋ 45 ಡಿಸ್ಕಸ್ ಥ್ರೋ ಅಲ್ಲಿ ಜಾವಲಿನ್ ಥ್ರೋ ಅಲ್ಲಿ ಸೆಕೆಂಡ್ ಪ್ಲೇಸ್. ನೆಕ್ಸ್ಟ್ ಶಾರ್ಟ್ ಪುಟ್ ಈವೆಂಟ್ಸ್ ಆಫೀಸರ್ ಅಬಲ್ ದಯಮಾಡಿ. LM ಕೃಷ್ಣ ಥರ್ಡ್ ಪ್ಲೇಸ್. ಶ್ರೀತಾ ಜಗದೀಶ್ RSA DR ಇವರು. ಮಹೇಶ್ ಮಳಿ PS ಸಂಗಮೇಶ್ ಸೆಕೆಂಡ್ ಪ್ಲೇಸ್. ನಾಗಪ್ಪ ಮತ್ತೆ ಯಮನಪ್ಪ ಪಾತ್ರ ಎಲ್ಲ ಆಫೀಸರ್ಸು ನೋಡಿ. ನಮ್ಮ SP ಸಾಹೇಬ್ರ ಕ್ಯಾಪ್ಟನ್ಶಿಪ್ ಅಲ್ಲಿ
ಅತ್ಯುತ್ತಮವಾಗಿ ಕೆಜಿಎಫ್ ಪ್ರೆಸ್ ತಂಡವನ್ನು ಮಂಡಿಸಿ ಉಲ್ಲೇಖ ಆಗಿದ್ದಾರೆ. ಜೀವನ ಚಪ್ಪಳದಲ್ಲಿ ತಾವು ಈ 3 ದಿವಸದಲ್ಲಿ ಮತ್ತು ಇದಕ್ಕೆ ಹಿಂದೆಯೂ ಕೂಡ ನಮ್ಮ ಪ್ರತಿಯೊಂದು ಈ ಯಾವುದಾವುದು ಸ್ಪೋರ್ಟ್ಸ್ ಅಂತ ಭಾಗವಹಿಸಿದ್ದರಲ್ಲಿ ಡೆಡಿಕೇಶನ್, ಹಾರ್ಡ್ ವರ್ಕ್ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ತಾವು ತೋರಿಸಿದ್ರಿ. ನಮ್ಮ ವೃತ್ತಿ ಜೀವನಿಗೆ ಕೂಡ ಇದರದ್ದು ತುಂಬಾ ಇಂಪಾರ್ಟೆನ್ಸ್ ಇದ್ದಾವೆ. ನಾವು ಯಾವುದೋ ಕೆಲಸ ಮಾಡಿದರೆ ವಿದಿನ್ ಟೈಮ್ ಲಿಮಿಟ್ ಮಾಡೋದು ಅದು ತುಂಬಾ ಮುಖ್ಯ ಆಗಿರ್ತದೆ. ಅದರ ಜೊತೆಗೆ ಅದರಿಂದ ಸಾಕಷ್ಟು ಹಾರ್ಡ್ ವರ್ಕ್ ಇರ್ತದೆ ಮತ್ತು ಡೆಡಿಕೇಶನ್ ಕೂಡ ಇರ್ತದೆ. ತಾವು ಈ 3 ದಿವಸದಲ್ಲಿ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಏನು ಕ್ವಾಲಿಟಿ ತೋರಿಸಿದ್ರಿ, ಅದು ಪ್ರತಿನಿತ್ಯ ಕಂಟಿನ್ಯೂ ಮಾಡಿ, ಜೊತೆಗೆ ನಾಟ್ ಓನ್ಲಿ ಸ್ಪೋರ್ಟ್ಸ್ ಬಟ್ ತಮ್ಮ ವೃತ್ತಿ ಜೀವನದಲ್ಲಿ ಕೂಡ ಕಂಟಿನ್ಯೂ ಮಾಡಿ. ಸೊ ದ್ಯಾಟ್ ನೀವು ವೃತ್ತಿ ಜೀವನದಲ್ಲಿ ನಿಮಗೇನೋ ಸಕ್ಸಸ್ ಅಚೀವ್ ಮಾಡೋಕ್ಕೆ ಟಾರ್ಗೆಟ್ಗಳು ಇರ್ತದೆ, ಅದು ಖಂಡಿತ ನೀವು ಅಚೀವ್ ಮಾಡ್ತೀರಿ. ಮತ್ತು ಈಗ ಈ ಸ್ಪೋರ್ಟ್ಸ್ ನಿಮ್ಮದು ಪ್ರಿಪ್ರೇಷನ್ ಏನಿದ್ದಾವೆ, ನೀವೇನು ಹಾರ್ಡ್ ವರ್ಕ್ 3 ದಿವಸ ತೋರಿಸಿದ್ರಿ, ಎಷ್ಟು ಒಳ್ಳೆ ನಿಮ್ಮದು ಕೌಶಲ್ಯತೆ ತೋರಿಸಿದ್ರಿ, ಅದು 3 ದಿವಸಕ್ಕೆ ನಿಲ್ಲಿಸಬಾರ್ದು. ವೆದರ್ ಯು ವಿನ್ ಅವಾರ್ಡ್ ಆರ್ ನಾಟ್, ದಟ್ ಈಸ್ ಸೆಕೆಂಡರಿ ಥಿಂಗ್. ಆದರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿದೆ ಅದು ಪ್ರತಿನಿತ್ಯ ನೀವು ಕಂಟಿನ್ಯೂ ಮಾಡಿ. ನಮ್ಮ ಪೊಲೀಸ್ ವೃತ್ತಿ ಜೀವನದಲ್ಲಿ ಕೆಲವು ಟೈಮ್ ಲಾಂಗ್ ಅವರ್ಸ್ ಡ್ಯೂಟಿ ಇರ್ತವೆ. ತಾವು ಬೆಳಿಗ್ಗೆ 6 ಗಂಟೆಗೆ 7 ಗಂಟೆಗೆ ಯಾವುದು ಇಂಪಾರ್ಟೆಂಟ್ ಬಂದೋಬಸ್ತ್ ಬರ್ತೀವಿ. ನೆಕ್ಸ್ಟ್ ಡೇ ಕೆಲವೊಂದು 3-4 ದಿವಸ ತನಕ ಕಂಟಿನ್ಯೂ ಬಂದೋಬಸ್ತ್ ಇರ್ತದೆ. ಅದು ಎಫಿಷಿಯೆಂಟಾಗಿ ಸಕ್ಸಸ್ ಆಗಿ ಮಾಡಬೇಕಾದ್ರೆ ತಾವು ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ ಇರಬೇಕು. ಅದಕ್ಕೋಸ್ಕರ ನಮ್ಮ ಪ್ರೊಫೆಷನಲ್ ವರ್ಕಲ್ಲಿ ಫಿಸಿಕಲ್ ಫಿಟ್ನೆಸ್ ಮತ್ತು ಮೆಂಟಲ್ ಫಿಟ್ನೆಸ್ಸು ತುಂಬಾ ಇಂಪಾರ್ಟೆಂಟ್. ಅದೇ ಥರ ಕೆಲವು ಟೈಮ್ ಆಡ್ ಅವರ್ಸಲ್ಲಿ ಕಾಲ್ ಬರ್ತದೆ. ರಾತ್ರಿ 2 ಗಂಟೆಗೆ ಯಾವುದೊಂದು ಅಫೆನ್ಸ್ ಆಗಿದೆಯಾ, ಯಾವುದು ಸಮಸ್ಯೆ ಆಗಿದೆ, ಬಂದೋಬಸ್ತ್ ಇರ್ತದೆ, ಇನ್ವೆಸ್ಟಿಗೇಷನ್ ಇರ್ತದೆ, ನೀವು ಬರಬೇಕಾಗ್ತದೆ. ಅದು ಎಲ್ಲ ಸಾಧ್ಯ ಯಾವಾಗಿದೆ ನೀವು ಫಿಸಿಕಲಿ ಫಿಟ್ ಇದ್ದರೆ. ಸೊ ದಯವಿಟ್ಟು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿ. ನೀವು ಏನೋ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅದು ಕೂಡ ಮುಂದೆ ಕಂಟಿನ್ಯೂ ಮಾಡಿ. ಮತ್ತು ಪ್ರತಿಯೊಬ್ಬರು ಇಲ್ಲಿ ಈ ಸ್ಪೋರ್ಟ್ಸ್ ಮೀಟಲ್ಲಿ ಭಾಗವಹಿಸಿದರೆ ಬೇರೆ ಅಧಿಕಾರಿ ಸಿಬ್ಬಂದಿ ಯಾರು ಇದ್ದಾರೆ, ತಾವು ಕೂಡ ಕನಿಷ್ಠ ಪ್ರತಿನಿತ್ಯ 1 ಅವರ್ ಅಟ್ಲೀಸ್ಟ್ ಮಿನಿಮಮ್ ನಿಮ್ಮ ಶರೀರಕ್ಕೋಸ್ಕರ, ಬಾಡಿಗೋಸ್ಕರ ಇನ್ವೆಸ್ಟ್ ಮಾಡಿ. ನಿಮ್ಮ ಬಾಡಿ ಫಿಟ್ ಇದ್ದರೆ ನೀವು ಮನಸ್ಸಲ್ಲಿ ಏನೋ ಅಚೀವ್ ಮಾಡೋ ಆಕಾಂಕ್ಷೆಗಳು ಇರ್ತದೆ, ಖಂಡಿತ ಅಚೀವ್ ಮಾಡ್ತೀರಿ. ದಯವಿಟ್ಟು 24 ಅವರ್ಸಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗ್ತದೆ, ಮಾರ್ನಿಂಗ್ ಇರ್ಬೋದು, ಈವ್ನಿಂಗ್ ಇರ್ಬೋದು, ಕೆಲವು ಟೈಮ್ ನೈಟ್ ಡ್ಯೂಟಿಲಿ ಇರ್ತೀವಿ, ಮಾರ್ನಿಂಗ್ ಸಿಗೋದಿಲ್ಲ ಟೈಮ್, ಸಾಯಂಕಾಲ ಸಿಗ್ತದೆ, ನಿಮ್ಗೆ ಯಾವಾಗ ಅನುಕೂಲ ಟೈಮ್ ಸಿಗ್ತದೆ, ನಿಮ್ಗೆ ಯಾವ ಥರದ ಫಿಸಿಕಲ್ ಆ್ಯಕ್ಟಿವಿಟಿ ಭಾಗವಹಿಸ್ತಿರ್ತದೆ. ಕೆಲವು ಜನ ರನ್ನಿಂಗ್ ಹೋಗ್ತಾರೆ, ವಾಕಿಂಗ್, ಬೇರೆ ಬೇರೆ ಗೇಮ್ಸ್ ಆಡ್ತೀರಿ, ಯೋಗ ಹೋಗ್ತೀರಿ, ಸ್ವಿಮ್ಮಿಂಗ್ಗೆ ಹೋಗ್ತೀರಿ, ವಾಟ್ ಎವರ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 1 ಅವರ್ ಕಡ್ಡಾಯವಾಗಿ ನೀವು ಅದರಲ್ಲಿ ಭಾಗವಹಿಸಿ. ಸೊ ದ್ಯಾಟ್ ನೀವು ಸರ್ವಿಸ್ಗೆ ಸೇರುವಾಗ ಯಾವ ಥರ ಫಿಟ್ ಇದ್ದೀರಿ, ಅದೇ ಥರ ರಿಟೈರ್ ಆಗೋ ತನಕ ಅದೇ ಥರ ಫಿಟ್ ಇರ್ತೀರ. ನಿಮ್ಮ ಕೆಲಸ ಕೂಡ ತುಂಬ ಎಫಿಷಿಯೆಂಟ್ ಆಗಿ ಎಫೆಕ್ಟಿವ್ ಆಗಿ ಮಾಡ್ತೀವಿ. ಮತ್ತೊಂದು, ನಾವು ನಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಟೈಮ್ ಪೊಲೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತೇವೆ, ಫ್ಯಾಮಿಲಿ ಮತ್ತು ಮಕ್ಕಳ ಎಜುಕೇಷನ್ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ದಯವಿಟ್ಟು ಅದು ಮಾಡೋಕ್ಕೆ ಹೋಗ್ಬೇಡಿ. ಅಟ್ಲೀಸ್ಟ್ ಸಾಯಂಕಾಲ ನಿಮ್ಗೆ ಯಾವಾಗ ಟೈಮ್ ಸಿಗ್ತದೆ ಮನೆಗೆ ಹೋಗುವಾಗ ಮಕ್ಕಳ ಎಜುಕೇಷನ್ ಬಗ್ಗೆ ಕೂಡ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಕೇಳಿ ಅವ್ರು ಏನು ಓದ್ತಾ ಇದ್ದಾರೆ. ನಿಮ್ಮ 1 ತಾಸು ಅಟ್ಲೀಸ್ಟ್ ನೀವು ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದರೆ ಅವ್ರಿಗೆ ತುಂಬಾ ಮೋಟಿವೇಶನ್ ಆಗ್ತದೆ. ಮತ್ತು ಆ ಉತ್ಸಾಹದಿಂದ ಅವ್ರಿಗೂ ಕೂಡ ಏನೋ ಫ್ಯೂಚರ್ಲಿ ಟಾರ್ಗೆಟ್ ಇದೆ, ಅವರು ಖಂಡಿತ ಅಚೀವ್ ಮಾಡ್ತಾರೆ. ಸೊ ನಾಟ್ ಓನ್ಲಿ ಪ್ರೊಫೆಷನಲ್ ವರ್ಕಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾ, ಜೊತೆಗೆ ಫ್ಯಾಮಿಲಿ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡಿ, ವಿಶೇಷವಾಗಿ ಮಕ್ಕಳ ಎಜುಕೇಷನ್ ಬಗ್ಗೆ ದಯವಿಟ್ಟು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಮತ್ತು ನಾವು ಲಾಸ್ಟ್ 1 ಇಯರ್ಲಿ ನೋಡಿದರೆ KGF ಜಿಲ್ಲಾ ಪೊಲೀಸ್ ಅವ್ರಿಗೆ ಏನೇನು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಇರ್ಬೋದು, ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಇನ್ವೆಸ್ಟಿಗೇಷನ್ ಇರ್ಬೋದು, ಏನೇನು ಜವಾಬ್ದಾರಿ ಈಗ ಏನೇನು ಕೆಲಸ ಇತ್ತು ತಾವುಗಳು ಎಲ್ಲ
ತುಂಬ ಚೆನ್ನಾಗಿ ನಿಭಾಯಿಸಿದ್ದೀರಿ. ಹಿಂದಿನ ಎಸ್ ಪಿ ಅವರು ಶಾಂತರಾಜ್ ಅವರು ಇದ್ದರು, ಈಗಿನ ಎಸ್ ಪಿ ಅವರು ಶಿವಾಂಶು ಅವರು ಇದ್ದಾರೆ, ಲಕ್ಷ್ಮಯ್ಯ ಅವರು ಇದ್ದಾರೆ. ಅವ್ರ ಲೀಡರ್ಶಿಪ್ಪಲ್ಲಿ ತಾವುಗಳೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರಿ. ತಮ್ಮೆಲ್ಲರಿಗೆ ಅದಕ್ಕೋಸ್ಕರ ವಿಶೇಷವಾಗಿ ಹಾರ್ದಿಕ ಶುಭಾಶಯಗಳು. ಮತ್ತು ಬರೋ ದಿವಸದಲ್ಲಿ ಕೂಡ ಯಾವುದಾದ್ರೂ ಕಾನೂನು ಸುವ್ಯವಸ್ಥೆ ವಿಷಯಗಳು ಇರ್ಬೋದು, ಯಾ ಕ್ರೈಮ್ ಡಿಟೆಕ್ಷನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟು ಕೂಡ ತಾವು ಇದೇ ಥರ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಭಾವಿಸ್ತೇನೆ. ವಿಶೇಷವಾಗಿ ಈ ಕ್ರೈಮ್ ಡಿಟೆಕ್ಷನ್ಲಿ ಈಗ ಕೂಡ ನಾವು ಇಂಪ್ರೂವ್ ಮಾಡೋಕ್ಕೆ ಅವಕಾಶ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ಯಾರೋ ಒಬ್ಬರು ಪಿಟಿಷನ್ ಬಂದು ಕಂಪ್ಲೇಂಟ್ ಬಂದು ನಮ್ಮ ಠಾಣೆ ಕಂಪ್ಲೇಂಟ್ ಕೊಟ್ಟರೆ ಅವ್ರದ್ದು ಅಪೇಕ್ಷೆ ನಮ್ಮ ಕಡೆ ನಿರ್ತದೆ. ನಮ್ಮ ಕೆಲಸ ಅವರು ನ್ಯಾಯಬದ್ಧವಾಗಿ ಮಾಡಿಕೊಡ್ತಾರೆ, ಕಳ್ತನ ಆಗಿ ಡಿಟೆಕ್ಟ್ ಮಾಡಿ ಕೊಡ್ತಾರೆ, ನಿಮ್ಮ ಪ್ರಾಪರ್ಟಿ ಸಿಗ್ತಾವೆ ಅಂತ ನಿಮ್ಮ ಕಡೆ ಆಸೆ ಇಟ್ಕೊಂಡು ಬರ್ತಾರೆ. ದಯವಿಟ್ಟು ಮ್ಯಾಕ್ಸಿಮಮ್ ನಿಮ್ಮ ಕಡೆ ಎಷ್ಟು ವಿದಿನ್ ದ ಫ್ರೇಮ್ ವರ್ಕ್ ಆಫ್ ಲಾ ಏನು ಎಫರ್ಟ್ಸ್ ಮಾಡೋಕ್ಕಾಗ್ತದೆ ಮಾಡಿ ಅವ್ರಿಗೆ ಕಾನೂನುಬದ್ಧವಾಗಿ ಯಾವ ಥರ ನ್ಯಾಯ ಕೊಡಿಸ್ಬೇಕಾದ್ರೆ ಅದರಲ್ಲಿ ನಿಮ್ಮ ಸಿನ್ಸಿಯರಾಗಿ ಎಫರ್ಟ್ಸ್ ಮಾಡಿ. ಮತ್ತು ಪೊಲೀಸ್ ಸ್ಟೇಷನ್ಗೆ ಯಾರು ಪಬ್ಲಿಕ್ ಬರ್ತಾರೆ, ಪ್ಲೀಸ್ ಗಿವ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ಯಾರು ಏನೇ ಕಂಪ್ಲೇಂಟ್ ತೊಗೊಂಡು ಬರ್ತಾರೆ, ಅದು ಕಾಗ್ನಿಸಬಲ್ ಇರ್ಬೋದು, ನಾನ್ ಕಾಗ್ನಿಸಬಲ್ ಇರ್ಬೋದು, ಪಿಟಿಷನ್ ಇರ್ಬೋದು, ಕೆಲವು ಟೈಮ್ ವೆರಿಫಿಕೇಷನ್ಗೆ ಬರ್ತಾರೆ, ಏನೇ ಕೆಲಸಕ್ಕೆ ಬರ್ತಾರೆ, ದಯವಿಟ್ಟು ಇಮಿಡಿಯೇಟಾಗಿ ಅವ್ರಿಗೆ ಫಸ್ಟ್ ಟಾಪ್ ಪ್ರಯಾರಿಟಿ ಕೊಟ್ಟು ಅವ್ರಿಗೆ ಅಟೆಂಡ್ ಮಾಡಿ ಕಳಿಸಿದ್ರು. ಖುಷಿಯಾಗಿ ಹೋಗ್ತಾರೆ. ಅವ್ರು ನಿಮ್ಮ ಬಗ್ಗೆ ಕೂಡ ಪೊಲೀಸರು ನಾವು ಸ್ಟೇಷನ್ಗೆ ಹೋಗುವಾಗ ನಮಗೆ ಯಾವ ಥರ ಆದಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಯಾರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅವ್ರದ್ದೇನು ಸಮಸ್ಯೆಗಳಿದ್ದಾವೆ, ಕೆಲವು ಸಮಸ್ಯೆಗಳು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರೋದಿಲ್ಲ, ಆದರೆ ಅವ್ರನ್ನ ದಯವಿಟ್ಟು ಸರಿಯಾಗಿ ಗೈಡ್ ಮಾಡಿ ನಿಮಗೆ ಈ ಇಲಾಖೆಗೆ ಸಂಬಂಧಪಟ್ಟಿದೆ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಸಮಾಧಾನ ಆಗ್ತವೆ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ದಾವೆ ತಕ್ಷಣ ಅದು ಏನು ಆ ಹಂತಕ್ಕೆ ಏನು ಕ್ರಮ ತಗೊಳ್ಬೇಕಾದ್ರೆ ತಗೊಳ್ಳಿ. ಮತ್ತು ಮುಂದೆ ಅವರಿಗೆ ಕೂಡ ಸರಿಯಾಗಿ ಟ್ರೀಟ್ ಮಾಡಿ ಇದು ಪ್ರೊಸೀಜರ್ ಇದ್ದಾವೆ, ಇದರ ಪ್ರಕಾರ ನಾವು ಕ್ರಮ ತಗೊಳ್ತೀವಿ. ನಾವು ಮಂತ್ಲಿ ಒಮ್ಮೆ ವಿಕ್ಟಿಮ್ಸ್ ಡೇ ಅಂತ ಆಚರಿಸ್ತೀವಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ. ತಾವು ವಿಕ್ಟಿಮ್ಸ್ ಕೂಡ ಕರೆಸ್ತೀವಿ. ಅದರಲ್ಲಿ ವಿಶೇಷವಾಗಿ ದಯವಿಟ್ಟು UI ಕೇಸಸ್ ಏನಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗಿ ಕಂಪ್ಲೇಂಟ್ ಇರ್ತಾರೆ, ವಿಕ್ಟಿಮ್ ಇರುತ್ತೆ, ಅವ್ರಿಗೆ ಕರೆಸಿ ಬ್ರೀಫ್ ಮಾಡಿ ಈ ತನಕ ಏನು ಇನ್ವೆಸ್ಟಿಗೇಷನ್ ಮಾಡಿದ್ರಿ, ಮುಂದಿನ ಏನು ಇನ್ವೆಸ್ಟಿಗೇಷನ್ ಪೆಂಡಿಂಗ್ ಇದೆ, ಎಷ್ಟು ಬೇಗ ನೀವು ಫೈನಲ್ ರಿಪೋರ್ಟ್ ಕೋರ್ಟ್ ಕೊಡ್ತೀವಿ. ಸೊ ಅದರ ಬಗ್ಗೆ ಕೂಡ ಜಾಸ್ತಿ ಸೊ ದ್ಯಾಟ್ ಅವ್ರಿಗೆ ಕೂಡ ಒಂದು ಸಂತೋಷ ಇರ್ತದೆ, ಅವ್ರಿಗೆ ಗೊತ್ತಿರ್ತದೆ ಪೊಲೀಸವರು ನಮ್ಮ ಕೇಸಲ್ಲಿ ಎಷ್ಟು ಕೆಲಸ ಮಾಡಿ. ಮತ್ತೊಂದು ಪಾಯಿಂಟ್, ಸ್ಟೇಷನಲ್ಲಿ ಈ ನಾವು ನಿಮ್ಮ ಠಾಣೆಗೆ ಬರುವಾಗ ಸಾಕಷ್ಟು ಡಿಸ್ಕಸ್ ಕೂಡ ಮಾಡಿದ್ದೀವಿ. ನೀವು ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಕೂಡ ಮಾಡಿದ್ದೀರಿ. ವಿಶೇಷವಾಗಿ ಅನ್ಕ್ಲೇಮ್ ವೆಹಿಕಲ್ಗಳು ಇರ್ತವೆ, ಸೀಸ್ ಪ್ರಾಪರ್ಟಿಗಳು ಇರ್ತವೆ, ವಿಶೇಷವಾಗಿ ವೆಹಿಕಲ್ ಕೆಲವು ಠಾಣೆ ನೋಡಿದ್ರೆ ಸಾಕಷ್ಟು ಇರ್ತವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ವಾಟ್ ಎವರ್ ದ ಪ್ರೊಸೀಜರ್ ಕೋರ್ಟಿನ ಪರ್ಮಿಷನ್ ತೊಗೊಳೋದು ಅವಶ್ಯಕತೆ ಆಗಿದೆ ಅದು ಮಾಡಿ, ನಂತರ ಏನೇನೋ ಪ್ರೊಸೀಜರ್ ಇದೆ ಫಾಲೋ ಮಾಡಿ, ಆದಷ್ಟು ಬೇಗ ಡೆಲಿವರಿ ಮಾಡಿ. ಸೊ ದ್ಯಾಟ್ ನಿಮ್ಮ ಠಾಣೆ ಕೂಡ ನೀಟಾಗಿ ಕ್ಲೀನಾಗಿರ್ತದೆ. ಮತ್ತು ಯಾರ್ದು ಪ್ರಾಪರ್ಟಿ ಇದೆ ಅವ್ರಿಗೂ ವಾಪಸ್ ಸಿಕ್ಕಿದ್ರೆ ಅವ್ರಿಗೆ ಕೂಡ ಖುಷಿ ಇರ್ತದೆ. ಸೊ ಈ ನಿಟ್ಟಿನಲ್ಲಿ ಕೂಡ ಬರುವ ಕೆಲವು ತಿಂಗಳಲ್ಲಿ ನಿಮ್ಮ ಠಾಣೆಯನ್ನು ತುಂಬ ಕ್ಲೀನಾಗಿ ಇಟ್ಲಿ, ಅದು ಕೂಡ ವ್ಯವಸ್ಥೆ ಮಾಡಿ. ಲಾಸ್ಟ್ ಪಾಯಿಂಟ್, ಈ ನಿಮ್ಮ ಠಾಣೆದು ರೆಕಾರ್ಡ್ಸ್ ಕೆಲವು ಸ್ಟೇಷನ್ಗೆ ನಾನು ಇನ್ಸ್ಪೆಕ್ಷನ್ಗೆ ಹೋಗುವಾಗ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೆ ಕೆಲವು ಸ್ಟೇಷನ್ ಈಗ ಕೂಡ ಇಂಪ್ರೂವ್ ಮಾಡೋಕ್ಕೆ ಸಾಕಷ್ಟು ಅವಕಾಶ ಇದ್ದಾವೆ. ದಯವಿಟ್ಟು ಅದರ ಬಗ್ಗೆ ಕೂಡ ಗಮನ ಹರಿಸಿ. ನಿಮ್ಮ ಸ್ಟೇಷನ್ನ ರೆಕಾರ್ಡ್ಸ್ ಏನಿತ್ತು ಅದು ಪರ್ಮನೆಂಟ್ ರೆಕಾರ್ಡ್ಸ್ ಇರ್ತದೆ. ನೀವು ಇವತ್ತು ಇದ್ದೀರಿ, ಆ ಠಾಣೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ, ಮತ್ತೊಬ್ಬರು ಬೇರೆಯವರು ಬರ್ತಾರೆ. ಬಟ್ ಆದರೆ ರೆಕಾರ್ಡ್ಸ್ ಅಲ್ಲೇ ಇರ್ತಾವೆ. ಯಾರು ಹೊಸರು ಬರ್ತಾರೆ ಅವ್ರಿಗೆ ಗೊತ್ತಾಗ್ತದೆ ಈ ಸ್ಟೇಷನ್ದು ರೆಕಾರ್ಡ್ ಯಾವ ಥರದ್ದು ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಹೆಂಗೆ ಇತ್ತು, ಕ್ರೈಮ್ ಸಿಚುವೇಷನ್ ಹೆಂಗೆ ಇತ್ತು, ಏನೇನ ಕ್ರೈಮ್ ಪೆಂಡಿಂಗ್, ಎಷ್ಟು ಕೇಸಸ್ ಕೋರ್ಟಲ್ಲಿ PT ಇದ್ದಾವೆ, ಎಷ್ಟು UI ಇದ್ದಾವೆ, ಆಮೇಲೆ ಸ್ಟೇಷನ್ ಸಂಬಂಧಪಟ್ಟಬಹುದು, ವಿಲೇಜ್ ಸಂಬಂಧಪಟ್ಟದ್ದು ಎಲ್ಲ ಮಾಹಿತಿ ನೀವು ಸರಿಯಾಗಿ ಡಾಕ್ಯುಮೆಂಟೇಷನ್ ಮಾಡಿದರೆ ಹೊಸ ಆಫೀಸರ್ ಬರ್ತಾರೆ ಅವ್ರಿಗೆ ಕೂಡ ಗೊತ್ತಾಗ್ತದೆ. ಅದರ್ವೈಸ್ ಅವ್ರಿಗೆ ಯಾವ ಸ್ಟೇಷನ್ ಬಗ್ಗೆ ಮಾಹಿತಿ ಇದೆಲ್ಲ ಇದು ರೆಕಾರ್ಡ್ಸ್ ಇದೆ. ಪ್ಲೀಸ್ ಪೇ ಅಟೆನ್ಷನ್ ಟು ದಿಸ್ ಥಿಂಗ್ ಆಲ್ಸೋ. ನಿಮ್ಮ ಸ್ಟೇಷನ್ಗೆ ಎಷ್ಟು ರೆಕಾರ್ಡ್ಸ್ ಇದ್ದಾವೆ, ನಮ್ಮ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಯಾವ ಥರ ಅದು ಅಪ್ಡೇಟ್ ಮಾಡಿದ್ರೆ ಕಟ್ಟುನಿಟ್ಟಾಗಿ ಆ ಥರ ಅಪ್ಡೇಟ್ ಮಾಡಿ. ಸೊ ದ್ಯಾಟ್ ನಿಮ್ಮ ಸ್ಟೇಷನ್ಗಳು ಮಾದರಿ ಥರ ಇರ್ತದೆ. ಮತ್ತು ಬೇರೆ ಹೊಸ ಆಫೀಸರ್ ಬರುವಾಗ, ಹೊಸ ಸ್ಟಾಫ್ ಬರುವಾಗ ಅವ್ರಿಗೆ ಕೂಡ ಅದು ಕರೆಕ್ಟಾಗಿ ಮಾಹಿತಿ ಸಿಗ್ತವೆ. ಸೊ ವಿತ್ ದೀಸ್ ಫ್ಯೂ ವರ್ಡ್ಸ್ ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಯಾರು ಭಾಗವಹಿಸಿದ್ದಾರೆ ಮತ್ತು ಯಾರು ಬಹುಮಾನ ಗೆದ್ದಾರೆ ಅವರೆಲ್ಲ ಹಾರ್ದಿಕ ಶುಭಾಶಯಗಳು. ಮತ್ತು DSP DR ಮತ್ತು ಅವ್ರ ತಂಡ ಕೂಡ ಈ
3 ದಿವಸದ ವಾರ್ಷಿಕ ಕ್ರೀಡಾಕೂಟ ಚೆನ್ನಾಗಿ ಆಯೋಜಿಸಿದೆ, ಅವ್ರಿಗೂ ಕೂಡ ಶುಭಾಶಯಗಳು. ಅದರ ಜೊತೆಗೆ ರೆಫ್ರೀಸ್ಗಳು ಬಂದಿದ್ದಾರೆ, ಅವರು ಕೂಡ ನಮ್ಮ ಜೊತೆಗೆ 3 ದಿವಸ ಇದ್ದರು, ಅವರು ಕೂಡ ತುಂಬ ಶ್ರಮ ಪಟ್ಟಿದ್ದಾರೆ, ಅವ್ರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ನಮಗೆ ಇಲ್ಲಿ ಕರೆಸಿ ತಮ್ಮೆಲ್ಲರ ಜೊತೆಗೆ ಮಾತನಾಡಿದ್ರೆ ಅವಕಾಶ ಕೊಟ್ಟಿದ್ದಾರೆ SP KGF ಮತ್ತು ಅವರ ಟೀಮ್ಗೆ ಹಾರ್ದಿಕ ಧನ್ಯವಾದಗಳು. ಥ್ಯಾಂಕ್ ಯು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ಶ್ರೀ ಲಾಭೂರಾಮ್ IPS ಗೌರವಾನ್ವಿತ ಪೊಲೀಸ್ ಮಹಾನಿರೀಕ್ಷಕ ಮುಖ್ಯ ಅತಿಥಿಗಳಿಗೆ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರವರಿಂದ ನೆನಪಿನ ಕಾಣಿಕೆ. ಅದೇ ರೀತಿಯಾಗಿ ಮಾನ್ಯ IGP ಸಾಹೇಬ್ರವರ ಧರ್ಮ ಪತ್ನಿಯವರು ಕೂಡ ಆಗಮಿಸಿದ್ದಾರೆ. ಮಾನ್ಯರಿಗೂ ಮೇಡಮ್ಗಳಿಗೂ ಕೂಡ ನೆನಪಿನ ಕಾಣಿಕೆ ನೀಡಬೇಕೆಂದು ಮಾನ್ಯರಲ್ಲಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು KGF ಮಾನ್ಯರಿಗೆ KGF ಜಿಲ್ಲಾ ಪೊಲೀಸ್ ಉಪ ಅಧೀಕ್ಷಕರಿಂದ ನೆನಪಿನ ಕಾಣಿಕೆ. ಧನ್ಯವಾದಗಳು ಸರ್. ಕುಮಾರಿ ಮನೀಷಾ ASP ಮುಳಬಾಗಿಲು ಮೇಡಮ್ ಅವರಿಗೂ ಕೂಡ KGF ಜಿಲ್ಲಾ ಪೊಲೀಸ್ ವತಿಯಿಂದ ನೆನಪಿನ ಕಾಣಿಕೆ. ನೆನಪಿನ ಕಾಣಿಕೆಯನ್ನು ನೀಡಿರುವಂತಹ ಮಾನ್ಯ ಜಿಲ್ಲಾ ಪೊಲೀಸ್ ಅಧೀಕ್ಷಕರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಕ್ರೀಡಾಕೂಟವನ್ನು ಮುಕ್ತಾಯ ಮಾಡಲು ಮುಖ್ಯ ಅತಿಥಿಗಳಲ್ಲಿ ಮನವಿ ಮಾಡುವುದು ಪೊಲೀಸ್ ಅಧೀಕ್ಷಕರಿಂದ. ಮುಖ್ಯ ಅತಿಥಿಗಳು ಕ್ರೀಡಾಕೂಟ ಮೇರೆಗೆ ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. KGF ಜಿಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರ 2025 ಸಾಲಿನ ವಾರ್ಷಿಕ ಕ್ರೀಡಾಕೂಟದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಶ್ರೀ ಲಾಭೂರಾಮ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಕೇಂದ್ರ ವಲಯ ಬೆಂಗಳೂರವರು ನಮ್ಮ ಕ್ರೀಡಾಕೂಟಕ್ಕೆ ಆಗಮಿಸಿ ಕ್ರೀಡಾಕೂಟದಲ್ಲಿ ವಿಜೇತರಾದ ಅಧಿಕಾರಿ ಸಿಬ್ಬಂದಿಯವರಿಗೆ ಬಹುಮಾನಗಳನ್ನು ವಿತರಿಸಿ ಗೆದ್ದವರು ಮತ್ತು ಸೋತವರು ಕ್ರೀಡಾ ಮನೋಭಾವವನ್ನು ಹೊಂದಿ ಮುಂದಿನ ಕ್ರೀಡಾಕೂಟದಲ್ಲಿ ಇನ್ನೂ ಹೆಚ್ಚಿನ ಬಹುಮಾನಗಳನ್ನು ಗೆಲ್ಲಲು ಸದೃಢ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯಕರವಾಗಿರುವಂತೆ ಹಾಗೂ ಕ್ರೀಡಾಕೂಟವನ್ನು ಕುರಿತು ಸ್ಫೂರ್ತಿದಾಯಕ ಮತ್ತು KGF ಜಿಲ್ಲೆಯ ವೈಶಿಷ್ಟ್ಯತೆಯ ಬಗ್ಗೆ ತಮ್ಮ ಅನುಭವಗಳನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕೇಂದ್ರ ವಲಯ ಮಹಾನಿರೀಕ್ಷಕರಾದಂಥ ಶ್ರೀ ಲಾಭೂರಾಮ್ ಸರ್ ಅವರಿಗೆ ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಸಮಾರಂಭಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಶ್ರೀ ಲಾಭೂರಾಮ್ IPS ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರವರ ಧರ್ಮಪತ್ನಿಯವರಾದ ಶ್ರೀಮತಿ ಸಂಗೀತಾ ಚೌಧರಿ ಮೇಡಮ್ ರವರು ಈ ನಮ್ಮ ಒಂದು ಸಮಾರಂಭದಲ್ಲಿ ಆಗಮಿಸಿ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ KGF ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಮಾನ್ಯ ಶಿವಾಂಶು ರಜಪೂತ್ IPS ಸರ್ ಅವರು ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಯಿಂದ ಮುಕ್ತಾಯದವರೆಗೆ ಅಧ್ಯಕ್ಷತೆಯನ್ನು ವಹಿಸಿ ಕ್ರೀಡಾಕೂಟಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಮಾರ್ಗದರ್ಶನ ನೀಡಿ ಕ್ರೀಡಾಕೂಟ ಯಶಸ್ವಿಯಾಗಲು ಮಾರ್ಗದರ್ಶಕರಾದ ನಮ್ಮ SP ಸರ್ ಅವರಿಗೆ ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿ ನಮ್ಮೊಂದಿಗಿದ್ದು ಕುಮಾರಿ ಮನೀಷಾ ಮೇಡಮ್ ರವರು IPS ASP ಮುಳಬಾಗಿಲು ಕೋಲಾರ ಜಿಲ್ಲೆಯವರು ಆಗಮಿಸಿದರೆ ಅವ್ರಿಗೂ ನಮ್ಮ KGF ಪೊಲೀಸ್ ಜಿಲ್ಲಾ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂತಹ ನಮ್ಮ SP ಸರ್ ಅವರ ತಂದೆಯವರು RP ರಜಪೂತ್, ತಾಯಿಯವರು ಆಶಾ ರಜಪೂತ್ ಹಾಗೂ ಕುಟುಂಬ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ
ಕೋಲಾರ ಜಿಲ್ಲೆ ಮತ್ತು ಕೆಜಿಎಫ್ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಎಲ್ಲ ಗಣ್ಯಮಾನ್ಯರು ಸಾರ್ವಜನಿಕರು ಆಗಮಿಸಿದರೆ ಅವರು ತಮ್ಮೆಲ್ಲರಿಗೂ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವಾರ್ಷಿಕ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಕೆಜಿಎಫ್ ಜಿಲ್ಲೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕುಟುಂಬ ವರ್ಗದವರು ಎಲ್ಲರೂ ಆಗಮಿಸಿದರೆ ತಮ್ಮೆಲ್ಲರಿಗೂ ನಮ್ಮ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾ ಮುಕ್ತಾಯ ಸಮಾರಂಭದಲ್ಲಿ ಹಾಜರಿರತಕ್ಕಂಥ ನಮ್ಮ ಜಿಲ್ಲಾ ಪೊಲೀಸ್ ಕಚೇರಿಯ ಲಿಪಿಕ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಮತ್ತು ಅವರ ಕುಟುಂಬ ವರ್ಗದವರು ಎಲ್ಲರೂ ಉಪಸ್ಥಿತರಿದ್ದಾರೆ. ಅವ್ರಿಗೂ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂತಹ ನಮ್ಮ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಕ್ರೀಡಾಕೂಟ ಯಶಸ್ವಿಯಾಗಲು ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಕರು 3 ದಿನಗಳ ನಿರಂತರ ಶ್ರಮಿಸಿದ್ದು ನಮ್ಮೊಂದಿಗೆ ಸದಾ ಇದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು 3 ದಿನಗಳ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಲು ನಮ್ಮ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಒಂದು ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಕ್ತಾಯಗೊಳಿಸಲು ಮುಖ್ಯ ಅತಿಥಿಗಳಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ನಾನು 2020ನೇ ಸಾಲಿನ ಕೆಜಿಎಫ್ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಮುಕ್ತಾಯವಾಗಿದೆ ಎಂದು ಘೋಷಿಸುತ್ತೇನೆ. ವಾದ್ಯರುವುದರಿಂದ ರಾಷ್ಟ್ರಗೀತೆ ನುಡಿಸಬೇಕು. ಬಂದರೆ ಅವ್ರಿಗೆ ನಾವು ಹೇಳ್ತೀವಿ ನೋಡಿ ನಿಮ್ಮ ಕಂಪ್ಲೇಂಟ್ ತಗೊಂಡು ಎಷ್ಟು ಬಾಕಿ ಇದೆ ಅಷ್ಟು. ಆಮೇಲೆ ಮಕ್ಕಳು ಬೈಕ್ ಓಡಿಸೋದು ತುಂಬ ಅಂದರೆ ಅರ್ಥ ಆಗಿಲ್ಲ. ಸ್ಟೂಡೆಂಟ್ಸ್ 18 ಬಿಲೋ 18 ಅದು ಎಲ್ಲ ಕಡೆ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮನೇಲಿ ಅಪ್ಪ ಅಮ್ಮನೂ ಕೇಳೋದಿಲ್ಲ, ಮಕ್ಕಳು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಅಟ್ಲೀಸ್ಟ್ ಪೊಲೀಸರು ಖಂಡಿತ. ಸರ್ ಲಾಸ್ಟ್ ಟೈಮು IGP ವಿಸಿಟಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿದ್ದು PG ಸರ್ವರ್ ಸಲೀಂ ಸರ್ ಬರೋದು ಅವ್ರು ಹೋಮ್ ಮಿನಿಸ್ಟರ್ ಬೇಡಿಕೆ ಇದೆ. ಅದು ಹಾಗೆ ಪೆಂಡಿಂಗ್ ಇದೆ ಸರ್. ಹೋಗಿದ್ರು PG ಆಫೀಸ್ ಎಲ್ಲ ಟ್ರಾಫಿಕ್ ಭಾಳ ಇದಾಗಿದೆ KGF. ನಾಟ್ ಓನ್ಲಿ KGF, ಎವ್ರಿವೇರು ಲಾಸ್ಟ್ ಟೈಮ್ ಕಂಟ್ರೋಲ್ ಇಲ್ಲ. ಅದು ಸ್ಟೇಷನ್ ಹಾಕಿದ್ರೆ ಇದಾಗುತ್ತೆ ಸರ್. ಇನ್ನೊಂದು ಕೋಲಾರಲ್ಲಿ ಡಿಸೆಂಬರ್ 1ನೇ ತಾರೀಕಿಂದ ಹೆಲ್ಮೆಟ್ಟು ಕಂಪಲ್ಸರಿ ಮಾಡಿದ್ದಾರೆ ಎಸ್ ಟಿ ಹೇಳಿದ್ದಾರೆ. ನಮ್ಮ ಕೆಜಿಎಫ್ ಕೂಡ ಮಾಡ್ತಾರೆ, ಅದೇನಾದರೂ ಡಿಸೈನ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಗವರ್ಮೆಂಟ್ ಸ್ಟೇಟ್ ಮಾಡ್ತಾರೆ, ಇಲ್ಲಿ ಕೂಡ ಮಾಡ್ತಾರೆ. ಕಡ್ಡಾಯ ಮಾಡಿದ್ರೆ ಒಳ್ಳೇದಲ್ಲ. ಯಾವುದು ಇನ್ಸಿಡೆಂಟ್ ಆಕ್ಸಿಡೆಂಟ್ ಅವಾಯ್ಡ್ ಪಾಪ ಇದರಲ್ಲಿ ಇಂಜುರಿ ಕಡಿಮೆ ಆಗ್ತದೆ, ತುಂಬ ಅನುಕೂಲ. ಅದಕ್ಕೆ ಏನಾದರೂ ಒಂದು ಟೈಮ್ ಫ್ರೇಮ್ ಅಂತ ಏನಾದರೂ ಈಗ ಡ್ರಗ್ ಫ್ರೀ KGF ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆ ಕೂಡ ಹೇಳಿದ್ದೀವಿ. QR ಕೋಡ್, ಇಮೇಲ್ ID ಪ್ಲಸ್ ಮೊಬೈಲ್ ನಂಬರ್ ಕೊಟ್ಟಿದ್ದೆ ಎಲ್ಲರಿಗೆ ಹೇಳಿದ್ವಿ. ಪಬ್ಲಿಕ್ ಪೊಲೀಸ್ ಫ್ರೀ ಶಿಫ್ಟ್ ಏನೋ ಇದಾಗ್ತಾ ಇದೆ. ಬೇರೆ ಬೇರೆ ಅರ್ಬನ್ ಏರಿಯಾ ಶಿಫ್ಟ್ಗಳು ಥ್ಯಾಂಕ್ ಯು.